ನಮಸ್ತೆ. ವ್ಯಾಲೆಂಟೈನ್ಸ್ ಡೇಗೆ ನೀವು ಕೂಡ ಗಿಫ್ಟ್ ಅನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರೆ ಅದರ ಟ್ಯಾಕ್ಸಬಿಲಿಟಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು. ಯಾಕಂದ್ರೆ ನೀವು ರಿಲೇಟಿವ್ ಅನ್ನು ಹೊರತುಪಡಿಸಿ ಇನ್ಯಾರಿಂದನೇ ಗಿಫ್ಟ್ ಅನ್ನು ಪಡ್ಕೊಂಡ್ರೆ, ವೆದರ್ ಇಟ್ ಈಸ್ ಇನ್ ಕೈಂಡ್ ಆರ್ ಇನ್ ಕ್ಯಾಶ್, ಎಕ್ಸೀಡಿಂಗ್ 50,000 rupees ಇಟ್ ಈಸ್ ಟ್ಯಾಕ್ಸಬಲ್. ಸೊ ನಿಮ್ಮ ವ್ಯಾಲೆಂಟೈನ್ ಇನ್ನು ಕೂಡ ನಿಮ್ಮ ರಿಲೇಟಿವ್ ಆಗಿಲ್ಲ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಸೊ ಎನಿ ಅಮೌಂಟ್ ರಿಸೀವ್ಡ್ ಇನ್ ಎಕ್ಸೆಸ್ ಆಫ್ 50,000 rupees ಈಸ್ ಟ್ಯಾಕ್ಸಬಲ್ ಆಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಆದರೆ ಇದೇ ಗಿಫ್ಟ್ ನೀವು ನಿಮ್ಮ ಮದುವೆ ಅಥವಾ ಮ್ಯಾರೇಜ್ ಒಕೇಶನ್ ಅಲ್ಲಿ ಪಡ್ಕೊಂಡಿದ್ರೆ, ವೆದರ್ ಇಟ್ ಈಸ್ ಇನ್ ಕ್ಯಾಶ್, ವೆದರ್ ಇಟ್ ಈಸ್ ಇನ್ ಕೈಂಡ್, ಎನಿ ಅಮೌಂಟ್ ನೀವು ರಿಲೇಟಿವ್ ಇಂದ ಪಡ್ಕೊಳ್ಳಿ ಅಥವಾ ಇನ್ಯಾರಿಂದನೇ ಪಡ್ಕೊಳ್ಳಿ, ಇಟ್ ಈಸ್ ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಇದು ಕೂಡ ಒಂದು ನಿಮ್ಮ ಟ್ಯಾಕ್ಸ್ ಪ್ಲಾನಿಂಗ್ ಅಲ್ಲಿ ಬರ್ತಕ್ಕಂಥ ಟೂಲ್. ಹಾಗೆ ಇದಕ್ಕೆ GST ಅಪ್ಲಿಕೇಬಿಲಿಟಿ ಇದೆಯಾ ಅಂತ ನೋಡಿದ್ರೆ, ಪರ್ಸನಲ್ ನೇಚರ್, ಪ್ಯೂರ್ ಪರ್ಸನಲ್ ನೇಚರ್ ಇರತಕ್ಕಂಥ ಕಾರಣ ಇದರಲ್ಲಿ ಯಾವುದೇ GST ಅಪ್ಲಿಕೇಬಿಲಿಟಿ ಇರಲ್ಲ. ಅದೇ ಒಂದು ಎಂಪ್ಲಾಯರ್ ಎಂಪ್ಲಾಯಿಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ರೆ ಅದು 50,000ಗಿಂತ ಹೆಚ್ಚಿಗೆ ಇದ್ರೆ ಅದಕ್ಕೆ GST ಅಪ್ಲಿಕೇಬಲ್ ಇರುತ್ತೆ, ಅದರ್ವೈಸ್ ನಾಟ್ ಅಪ್ಲಿಕೇಬಲ್. ಸೊ GST ಇಸ್ ನಾಟ್ ಅಪ್ಲಿಕೇಬಲ್, ಬಟ್ ಇಫ್ ಇನ್ ಕೇಸ್ ಆಫ್ ಗಿಫ್ಟ್ ರಿಸೀವ್ಡ್ ಅದರ್ ದನ್ ಫ್ರಮ್ ರಿಲೇಟಿವ್ ಎಕ್ಸೀಡಿಂಗ್ 50,000 ಇಟ್ ಈಸ್ ಟ್ಯಾಕ್ಸೆಬಲ್. ಸೊ ಐಫೋನ್ ಅಥವಾ ಗೋಲ್ಡ್ ಜ್ಯುವೆಲ್ರಿ ಏನಾದ್ರು ನೀವು ಗಿಫ್ಟ್ ಆಗಿ ಪಡ್ಕೊಂಡಿದ್ರೆ, ಪ್ಲೀಸ್ ಥಿಂಕ್ ಅಬೌಟ್ ಇಟ್.